ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ದಿನದಿಂದ ದಿನಕ್ಕೆ ದುಬಾರಿಯಾಗ್ತಿರೋ ದುನಿಯಾದ ನಡುವೆನೆ ತೈಲ ಕಂಪನಿಗಳು ಬಿಗ್ ಶಾಕ್ ನೀಡಿವೆ. ಕಳೆದ 10 ದಿನಗಳಲ್ಲಿ 4ನೇ ಬಾರಿಗೆ ಇಂಧನ ಬೆಲೆ ಏರಿಸಿದ್ದು ಜನಸಾಮಾನ್ಯರ ತಾಳ್ಮೆಯ ಕಟ್ಟೆಯನ್ನ ಒಡೆಯುವಂತೆ ಮಾಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಳೆದ 10 ದಿನದಲ್ಲಿ 4ನೇ ಬಾರಿಗೆ ಇಂಧನದಲ್ಲಿ ಭಾರಿ ಏರಿಕೆ. ಪೆಟ್ರೋಲ್ ಡೀಸೆಲ್ ಜೊತೆಗೆ ಆಟೋ ಸಿಎನ್ಜಿ ದರದಲ್ಲೂ ಹೆಚ್ಚಳ. ಗ್ರಾಹಕರಿಗೆ ತೈಲ ಕಂಪನಿಗಳು ಸರಣಿ ಬರೆ ಎಳೀತಾ ಇವೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದ ನೆಪವೊಡ್ಡಿ ಮನಸ್ಸಿಗೆ ಬಂದಂತೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಏರಿಕೆ ಮಾಡ್ತಿದ್ದು ಜನಸಾಮಾನ್ಯರ ಬದುಕನ್ನ ಮುರಾಬಟ್ಟಿಯನ್ನಾಗಿಸಿದೆ. ಕಳೆದ 10 ದಿನದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಬಾರಿ ಇಂಧನ ದರ ಹೆಚ್ಚಿಸಿದ್ದು ಮಧ್ಯಮ ವರ್ಗದ ಜನರಿಗೆ ಬರಸಿಡಿಲು ಬಡಿದಂತಾಗಿದೆ. ಮೇ 15ರಿಂದೀಚೆಗೆ 4ನೇ ಬಾರಿ ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ ₹2.84 ಹಾಗೂ ಡೀಸೆಲ್ ಪ್ರತಿ ಲೀಟರ್ಗೆ ಬರೋಬ್ಬರಿ ₹2.81 ತೈಲ ಕಂಪನಿಗಳು ಏರಿಸಿವೆ. ಇನ್ನು ಇಂಧನ ದರ ಯಾವಾಗೆಲ್ಲ ಜಾಸ್ತಿ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಮೇ 15ರಂದು ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ ₹3.27 ಏರಿಕೆಯಾಗಿತ್ತು. ಹಾಗೇನೇ ಡೀಸೆಲ್ ₹3.11 ಹೆಚ್ಚಳವಾಗಿತ್ತು. ಆದರೆ ಆಟೋ ಸಿಎನ್ಜಿ ದರದಲ್ಲಿ ಯಾವುದೇ ಏರಿಕೆಯಾಗಿರಲಿಲ್ಲ. ಇನ್ನು ಮೇ 20 ಪೆಟ್ರೋಲ್ 95 ಪೈಸೆ, ಡೀಸೆಲ್ 94 ಪೈಸೆ ಏರಿಕೆಯಾಗಿತ್ತು. ಆಟೋ ಸಿಎನ್ಜಿ ದರದಲ್ಲಿ ಯಾವುದೇ ವ್ಯತ್ಯಾಸವಾಗಿರಲಿಲ್ಲ. ಮೇ 23ರಂದು ಪೆಟ್ರೋಲ್ 95 ಪೈಸೆ, ಡೀಸೆಲ್ 95 ಪೈಸೆ ಹೆಚ್ಚಳವಾಗಿದ್ರೆ ಆಟೋ ಎಲ್ಪಿಜಿಯಲ್ಲಿ ₹1.11 ಏರಿಕೆಯಾಗಿತ್ತು. ಇನ್ನು ಮೇ 25ರಂದು 4ನೇ ಬಾರಿ ಪೆಟ್ರೋಲ್ ₹2.84, ಡೀಸೆಲ್ ₹2.81, ಹಾಗೇನೆ ಆಟೋ ಸಿಎನ್ಜಿ ಬೆಲೆಯಲ್ಲಿ ₹3.95 ಏರಿಕೆಯಾಗಿದೆ. ಆ ಮೂಲಕ ಬೆಂಗಳೂರಿನಲ್ಲಿ ಪೆಟ್ರೋಲ್ ₹110.93, ಡೀಸೆಲ್ ₹98.80 ತಲುಪಿದ್ದು ಆಟೋ ಚಾಲಕರ ಅಸಮಾಧಾನಕ್ಕೆ ಕಾರಣವಾಗ್ತಿದೆ. ನಾವು ಗಾರೆ ಕೆಲಸ ಮಾಡ್ತಾ ಇರೋದು, ಪೇಮೆಂಟ್ ನೋಡಿ ಓನರ್ಗೆ ಪೇಮೆಂಟ್ ಕೊಡ್ತಾ ಇಲ್ಲ. ಈ ಥರ ಪೇಮೆಂಟ್ ಎಲ್ಲ ಇದು ಮಾಡ್ಕೊತಾ ಇದ್ರೆ ಇವು ಡೈಲಿ ಒಂದೊಂದು ವಾರಕ್ಕೆ 3 ಟೈಮು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಹೆಂಗೆ ಮೇಂಟೈನ್ ಮಾಡೋದು, ಬಾಡಿಗೆ ಹೆಂಗೆ ಕಟ್ಟೋದು, ಜೀವನ ಹೆಂಗೆ ಮಾಡೋದು? ಬೆಂಗಳೂರಲ್ಲಿ ಊರು ಬಿಟ್ಟು ಊರು ಬಂದಿದ್ವಿ, ಇಲ್ಲಿ ಮಾಡೋಕ್ಕೆ ಕಷ್ಟ ಆಗ್ಬಿಡಿ ಸರ್ ನಮಗೆ. ಯಾರನ್ನ ಕೇಳಿ ನಾವು ಹೋಗಿ ಓಟ್ ಹಾಕಿಲ್ಲ ಮಾತ್ರ ಬರ್ತಾರೆ. ಓಟ್ ಹಾಕಿದ್ಮೇಲೆ ಈ ಥರ ಮಾಡ್ತಾರೆ. ಅವು ಏನೇನು ಕೇಳೋಕೋದ್ರೆ ಮೋದಿನ ಕೇಳಂತಾರೆ. ಕೇವಲ ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲ, ಆಟೋ ಎಲ್ಪಿಜಿ ದರದಲ್ಲೂ ಏರಿಕೆಯಾಗಿದ್ದು ಪ್ರಸ್ತುತ 1 ಕೆಜಿ ಆಟೋ ಎಲ್ಪಿಜಿ ದರ 95ಕ್ಕೆ ಮುಟ್ಟಿದೆ. ಹೀಗಾಗಿ ಆಟೋ ದರವನ್ನ ಏರಿಸುವಂತೆ ಕೂಗು ಕೇಳಿ ಬರ್ತಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರೋ ಆಟೋ ಸಂಘಟನೆಗಳು ಮಿನಿಮಮ್ ₹36ನಿಂದ ₹50ಗೆ, ಹಾಗೇನೆ ನಂತರದ ಪ್ರತಿ ಕಿಲೋಮೀಟರ್ಗೆ ₹18ರಿಂದ ₹25ಗೆ ಏರಿಸಿ ಅಂತ ಮನವಿ ಮಾಡ್ತಿದ್ದಾರೆ. ನಾವು ಇವತ್ತಿನವರೆಗೂ ಮೀಟರ್ ದರವನ್ನು ಏರಿಕೆ ಮಾಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಯಾಕೆಂತಂದರೆ ಓಕೆ, ಎಲ್ಲನೂ ಕೂಡ ಪ್ರತಿನಿತ್ಯ ಬಳಸ್ತಕ್ಕಂಥ ಸಾಮಗ್ರಿಗಳು ಅಲ್ಪ ಸ್ವಲ್ಪ ಜಾಸ್ತಿ ಆಗ್ತದೆ. ಬಟ್ ಏಕಾಏಕಿ ಏಟ್ ಮೇಲೆ ಏಟ್ ಬಿದ್ದಾಗ ನಾವು ಕೂಡ ಕೆಲವೊಂದನ್ನು ಯೋಚನೆ ಮಾಡಿ ನಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗ್ತದೆ. ನಾವು ಸಾರ್ವಜನಿಕರ ಸೇವೆ ನೀಡ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರು. ಬಟ್ ಆದರೆ ನಾವು ಕೂಡ ಬದುಕಬೇಕಲ್ವಾ? ನಾವು ಕೂಡ ಎಷ್ಟು ದಿನ ಸಾರ್ವಜನಿಕರನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಟ್ ಆದರೆ ಇವತ್ತು ಈ ದರ ಏನು ಮಿನಿಮಮ್ ಫೇರು ₹36 ಇದೆ, ಮತ್ತು ಪ್ರತಿ ಕಿಲೋಮೀಟರ್ ₹18 ಇದೆ. ಈ ₹36 ಇರುವಂಥದ್ದು ₹50 ಹಾಕಬೇಕು. ಜೊತೆಗೆ ಪ್ರತಿ ಕಿಲೋಮೀಟರ್ ಏನು ₹18 ಇದೆ, ₹25 ಹಾಕಬೇಕು. ಸೊ ಈ ಮುಖಾಂತರ ದರವನ್ನು ಏರಿಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಚಾಲಕರ ವರ್ಗ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ, ತಾತ್ಕಾಲಿಕವಾಗಿ ಈಗಿನ ಪರಿಸ್ಥಿತಿಗೆ LPG ಸಿಗ್ತಾ ಇಲ್ಲ, ಮತ್ತು ಸಿಕ್ಕುವುದು ಕೂಡ ತುಪ್ಪಟ್ಟಣ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ತಿದೆ. ಒಟ್ನಲ್ಲಿ ತೈಲ ದರದ ಸರಣಿ ಏರಿಕೆ ಸಾಮಾನ್ಯ ಜನರ ಬದುಕನ್ನ ಹೈರಾಣಾಗಿಸಿದೆ. ಇದರ ಬೆನ್ನಲ್ಲೇ ಆಟೋ ದರವು ಹೆಚ್ಚಳವಾದರೆ ಮಧ್ಯಮ ವರ್ಗದ ಜನರು ಆಟೋ ಹತ್ತೋದಕ್ಕೂ ಕಷ್ಟವಾಗಲಿದೆ. ಜಿಲ್ಲಾಧಿಕಾರಿಗಳು ಆಟೋ ಸಂಘಟನೆಗಳ ಈ ಮನವಿಗೆ ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ ಜಾರಿಗೆ ತಂದ ಮೊದಲ ಗ್ಯಾರಂಟಿ. ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗ್ತಿರೋ ಈ ಯೋಜನೆಯನ್ನ ಇನ್ನಷ್ಟು ಸಕ್ಸಸ್ ಮಾಡೋಕೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಇದರ ಭಾಗವಾಗಿ ಮಹಿಳೆಯರಿಗೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ನೀಡೋಕೆ ಮುಂದಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ.
ಯೋಜನೆ ಸ್ಮಾರ್ಟ್ ಕಾರ್ಡ್ ಜಾರಿಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್. ಇನ್ಮುಂದೆ ಸ್ಮಾರ್ಟ್ ಕಾರ್ಡ್ ಇದ್ದರೆ ಮಾತ್ರ ಉಚಿತ ಬಸ್ ಪ್ರಯಾಣ. ಯೋಜನೆ ದುರ್ಬಳಕೆ ತಡೆಗಟ್ಟೋ ನಿಟ್ಟಿನಲ್ಲಿ ವಿನೂತನ ಐಡಿಯಾ. ಐದು ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿದ್ದ ಸರ್ಕಾರ ಮೊದಲು ಜಾರಿಗೆ ತಂದ ಯೋಜನೆ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗ್ತಿದೆ. ಇದುವರೆಗೂ ಸುಮಾರು 726 ಕೋಟಿ ಮಹಿಳಾ ಪ್ರಯಾಣಿಕರು ಯೋಜನೆಯ ಲಾಭ ಪಡೆದಿದ್ದಾರೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಗ್ಯಾರಂಟಿ ಎಷ್ಟು ಯಶಸ್ವಿಯಾಯಿತೋ ಅಷ್ಟೇ ದುರುಪಯೋಗ ಆಗ್ತಿದೆ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಹೊಸ ಐಡಿಯಾ ಮಾಡಿರೋ ಸಾರಿಗೆ ಇಲಾಖೆ ಸ್ಮಾರ್ಟ್ ಕಾರ್ಡ್ ಪರಿಚಯಿಸೋಕೆ ಹೊರಟಿದೆ. ಜೂನ್ 11, 2023ರಂದೇ ಶಕ್ತಿ ಯೋಜನೆ ಜಾರಿ ಮಾಡಿದ್ದ ಸರ್ಕಾರ ಅಂದೇ ಸ್ಮಾರ್ಟ್ ಕಾರ್ಡ್ ಬಿಡುಗಡೆಗೆ ಸಿದ್ಧತೆ ನಡೆಸಿದೆಯಂತೆ ಸಾರಿಗೆ ಇಲಾಖೆ. ಆರಂಭದಲ್ಲಿ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತಂತೆ. ಬಳಿಕ ಕಾಲೇಜು ವಿದ್ಯಾರ್ಥಿನಿಯರಿಗೆ ನೀಡಲು ಚಿಂತನೆ ನಡೆಸಿದೆಯಂತೆ ಸರ್ಕಾರ. ಇನ್ನು ಈ ಸ್ಮಾರ್ಟ್ ಕಾರ್ಡ್ ಇದ್ರೆ ಮೆಟ್ರೋ ಬಿಎಂಟಿಸಿಯಲ್ಲಿ ಪ್ರಯಾಣ ಮಾಡಬಹುದಂತೆ. ಮಲ್ಟಿಪರ್ಪಸ್ ಸ್ಮಾರ್ಟ್ ಕಾರ್ಡ್ ನೀಡುವುದಕ್ಕೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನು ಪಡೆದಿದೆಯಂತೆ. ಎನ್ಎಫ್ಸಿ ತಂತ್ರಜ್ಞಾನ ಬಳಸಿ ನಿರ್ಮಾಣ ಮಾಡುವ ಸ್ಮಾರ್ಟ್ ಕಾರ್ಡ್ ಇದಾಗಿದ್ದು ಎಟಿಎಂ ಮತ್ತು ಡೈನಾಮಿಕ್ QR ಕೋಡ್ ಮೂಲಕ ನಗದು ರಹಿತ ವ್ಯವಹಾರಕ್ಕೆ ಸಹಕಾರಿಯಾಗಲಿದೆ. ಹೇಗಿರಲಿದೆ ಸ್ಮಾರ್ಟ್ ಕಾರ್ಡ್? ಶಕ್ತಿ ಯೋಜನೆಯ ಹೆಸರು, ಫಲಾನುಭವಿ ಹೆಸರು, ಫಲಾನುಭವಿಯ ಫೋಟೋ, ಫಲಾನುಭವಿ ಆಧಾರ್ ನಂಬರ್, ವಿಳಾಸದ ವಿವರಣೆ. ಆರಂಭದಲ್ಲಿ 3 ಕೋಟಿ ಕಾರ್ಡ್ ವಿತರಣೆ ಮಾಡಲು ಮುಂದಾಗಿದ್ದು ವಿಶಿಷ್ಟ ಹಾಗೂ ವಿಭಿನ್ನ ರೂಪದಲ್ಲಿ ಪರಿಚಯವಾಗಲಿದೆ. ಸ್ಮಾರ್ಟ್ ಕಾರ್ಡ್ನಲ್ಲಿ ಶಕ್ತಿ ಯೋಜನೆಯ ಹೆಸರು ದೊಡ್ಡದಾಗಿ ಇರಲಿದೆಯಂತೆ. ಇದರ ಜೊತೆಗೆ ಫಲಾನುಭವಿ ಹೆಸರು, ಫಲಾನುಭವಿಯ ಫೋಟೋ ಕೂಡ ಇರಲಿದೆಯಂತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಫಲಾನುಭವಿ ಆಧಾರ್ ನಂಬರ್ ಹಾಗೂ ವಿಳಾಸದ ವಿವರಣೆ ಕೂಡ ಇರಲಿದೆಯಂತೆ. ಈಗಾಗಲೇ ಬಿಎಂಟಿಸಿ ನೂತನವಾಗಿ 11,000 ಎಟಿಎಂ ಯಂತ್ರಗಳನ್ನ ಖರೀದಿ ಮಾಡಿದ್ದು ಇದರಲ್ಲಿ 6,000 ಯಂತ್ರಗಳಲ್ಲಿ ಪ್ರಾಯೋಗಿಕ ಕೆಲಸ ನಡೆದಿದೆ. ಮೊದಲ ಹಂತದಲ್ಲಿ ಮಹಿಳೆಯರಿಗೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಉಚಿತವಾಗಿ ವಿತರಣೆ ಮಾಡಲಿದ್ದು ಬೆಂಗಳೂರು 1 ಬಾಪೂಜಿ ಸೇವಾ ಕೇಂದ್ರ ಹಾಗೂ ಬಸ್ ನಿಲ್ದಾಣಗಳಲ್ಲಿ ಕಿಯೋಸ್ಕೋನಲ್ಲಿ ಈ ಕಾರ್ಡ್ ಸಿಗಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.